ತುಂಬ ಜನಕ್ಕೆ ಕ್ಲಾರಿಟಿ ಕೊಡಬೇಕು. ಹಲೋ ಎವ್ರಿ ವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ತುಂಬ ಜನ ಮೆಸೇಜ್ ಏನು ಮಾಡ್ತಿದ್ದೀರಾ ಅಂತಂದರೆ DKD ಏನಾಯಿತು, ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆದರೆ ಹೇಗೆ ಕಾಲ್ ಬಂತ ಅಂತ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಕಾಮೆಂಟ್ಸ್ಗಳಂತೂ ನಿಜವಾಗ್ಲೂ ಎಷ್ಟು ನೆಗೆಟಿವ್ ಆಗಿ ಬರ್ತಿದೆ ಗೊತ್ತಾ. ಆಫ್ಟರ್ ಐ ಸ್ಟಾರ್ಟೆಡ್ ಟು ಶೇರ್ ಫ್ಯೂ ಥಿಂಗ್ಸ್ ಅಂತಂದರೆ ಎಲ್ಲನೂ ಶೇರ್ ಮಾಡ್ಕೊಳ್ಬೋದಿತ್ತು ಯಾವತ್ತೂ, ಬಟ್ ಇವತ್ತು ಯಾಕೆ ನಾನು ಶೇರ್ ಮಾಡ್ಕೊಳ್ತೀನಿ ಅನ್ನೋದಕ್ಕೂ ರೀಸನ್ ಇದೆ. ಅದ್ರ ಬಗ್ಗೆನೂ ನಾನು ಇವತ್ತು ಮಾತಾಡಲೇಬೇಕು, ಇಲ್ಲ ಅಂತಂದರೆ ಇದು ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ನನ್ನ ಕಾಲು ನೋಡಿ ಹೇಗಾಗಿದೆ, ಊತ ಇನ್ನೂ ಇಳ್ದೇ ಇಲ್ಲ, ಇನ್ನೂ 2 ಪಟ್ಟು ಹಾಕಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ತುಂಬ ನೋವಿದೆ. ಆ್ಯಂಡ್ ಡಾನ್ಸ್ದು ಇನ್ನೂ ಏನೂ ಅಪ್ಡೇಟ್ ಇಲ್ಲ. ಒಂದ್ಸಲ ಫೋನ್ ಮಾಡಿ ಒಂದ್ಸಲ ಅಂದರೆ ಸೆಕೆಂಡ್ ರೌಂಡು ಆಗಿದೆ, ಇನ್ನೂ ಏನು ಕನ್ಫರ್ಮ್ ಮಾಡಿಲ್ಲ. ಆ್ಯಂಡ್ ಮೆಗಾ ಆಡಿಷನ್ ಬಗ್ಗೆನೂ ಅವ್ರು ಇನ್ನೂ ಏನು ಮಾತಾಡಿಲ್ಲ. ಬಟ್ ಒಂದ್ಸಲ ಫೋನ್ ಬಂದಿರೋದಂತೂ ನಿಜ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಆ್ಯಂಡ್ ಇದೇ ಟೈಮಲ್ಲಿ ಕಾಲ್ ಬೇರೆ ಆಗಿಬಿಟ್ಟಿದೆ. ಸಡನ್ನಾಗಿ ಡಾನ್ಸ್ ಅಂತ ಹೇಳಿದ್ರೆ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಬ್ರೇಕ್ಫಾಸ್ಟ್ ನಾನಿವತ್ತು ಕುಷ್ಕ ಮಾಡಿದ್ದೆ, ಅಂತಂದರೆ ವೆಜಿಟೇಬಲ್ಸ್ ಏನೂ ಹಾಕಿಲ್ಲ, ಜಸ್ಟ್ ಬಟಾಣಿ ಹಾಕಿ ಟೊಮ್ಯಾಟೊ ಬಾತ್ ಥರನೇ, ಬಟ್ ಇದನ್ನು ನಾವು ಕುಷ್ಕ ಅಂತ ಹೇಳ್ತೀವಿ. ಪ್ಲೇನ್ ಅಂದರೆ ವೆಜಿಟೇಬಲ್ ಕುಷ್ಕ. ಇದು ಯಾವುದೇ ರೀತಿ ಚಿಕನ್ ಅಥವಾ ಏನು ಹಾಕಿಲ್ಲ. ಅವಿಷ್ಕೊಂದು ಬೇಗನೆ ನ್ಯಾಪ್ ತೊಗೊಂಡಿದ್ರು, ಬೇಗ ಎದ್ದಿದ್ರು ಅಂತ ಅಂದ್ಬಿಟ್ಟು ಈ ರೀತಿ ಕೃವಿ ಕುತ್ಕೊಂಡು ಅದಿತಿ ಕುತ್ಕೊಂಡು ತಿಂತಿದ್ದಾರೆ. ನೀವು ಕೃವಿದು ಟ್ಯಾಟೂ ನೋಡಿಲ್ಲ ಅಂತಂದರೆ ನೋಡಿ, ಅವ್ರ ಕೈಯಲ್ಲಿ VK ಅಂತ ಇದೆ. ಅಂತಂದರೆ ಅದು ಯಾರಿಗೂ ನೋಡಿದ್ರೂ ಗೊತ್ತಾಗಲ್ಲ, ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಲೆಫ್ಟಲ್ಲಿ K ಆ ಕಡೆ ಅಂದರೆ VK ಅಂತ. ಇದು ಯಾವಾಗ ಗೊತ್ತಾ ಹಾಕಿಸ್ಕೊಂಡಿದ್ದು ಅಂತಂದರೆ, ಅವರು ಮಿಸ್ಸಿಂಗ್ ಫ್ಯಾಕ್ಟರ್ ಅಂತಂದರೆ ನಾನು ಮನೇಲೆಲ್ಲ ಹೇಳಿ ಗೊತ್ತಾದ ಮೇಲೆ ಆ್ಯಕ್ಚುಲಿ ಅವ್ರು ಹಾಕಿಸ್ಕೊಂಡಿರೋದು. ನಂಗೆ ಗೊತ್ತೇ ಇಲ್ಲ, ನನಗೆ ಆಮೇಲೆ ಮೇ ಆದಮೇಲೆ ನಂಗೆ ಗೊತ್ತಾಗಿದ್ದು. ಆ್ಯಂಡ್ ಈ ಸಂಡೇ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇದೆ, ಫ್ಯಾಮಿಲಿ ಫಂಕ್ಷನ್. ಸೊ ಅದಕ್ಕೋಸ್ಕರ ಒಂದು ಬ್ಲೌಸ್ ಸ್ಟಿಚ್ ಹಾಕ್ಬಿಟ್ಬೇಡ ಅಂತ ಅಂದ್ಬಿಟ್ಟು ಹೋಗಿದ್ದು. ಇದಾದಮೇಲೆ ಕಾಲಿಗೆ ಪಟ್ಟು ಹಾಕಿಸ್ಕೊಳ್ಬೇಕಿತ್ತು, ಅಂತಂದರೆ ಸೆಕೆಂಡ್ದು ಪಟ್ಟು ಹಾಕಿಸ್ಕೊಳ್ಬೇಕಿತ್ತು, ಅದಕ್ಕೂ ಹೋಗಿದ್ವಿ. ಈ ಸ್ಯಾರಿನೇ, ಇದು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ಅದನ್ನು ಹೊಲ್ಸ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಡಿಸೈನ್. ಏನು ಸ್ಯಾರೀಸ್ಗೆಲ್ಲ ಅಂದರೆ ಸ್ಟಿಚಿಂಗೆಲ್ಲ ಅಷ್ಟು ಚಾರ್ಜಸ್ ಅಲ್ವಾ, ಜಸ್ಟ್ ಒಂದು ಸ್ಯಾರಿಗೇ ಡಿಸೈನು, ಸ್ಯಾರಿ ಕುಚ್ಚು ಅದನ್ನೆಲ್ಲ ಹೊಲ್ಸೋದಕ್ಕೆ 2000 ಚೇಂಜ್ ಆಯಿತು. ಕೊಟ್ಬಿಟ್ಟು ಬಂದ್ವಿ. ಆ್ಯಂಡ್ ಪಟ್ಟು ಹಾಕ್ಸೋದಕ್ಕೆ ಹೋಗಿದ್ವಿ. ಎಷ್ಟು ಪೇಯ್ನ್ ಅಂದರೆ ನೋಡಿ ಹೆಂಗೆಲ್ಲ ಫೇಸ್ ಮಾಡಿದ್ದೀನಿ ಅಂತ. ಅಂದರೆ ಇದು ಆ್ಯಕ್ಚುಲಿ ನಂಗೆ ಆಗಿರೋದು ಜಾಯಿಂಟ್ ಡಿಸ್ಲೊಕೇಟ್ ಆಗಿರೋದು. ಅಂದರೆ ಆ ನರ ಏನಿರುತ್ತೆ ಅದು ಡಿಸ್ಲೊಕೇಟ್ ಆಗಿಬಿಟ್ಟಿರುತ್ತೆ, ಅದಕ್ಕೆ ಅಷ್ಟು ಪೇನು. ಅವರು ಕ್ಲೀನಾಗಿ ಮಸಾಜ್ ಎಲ್ಲ ಮಾಡಿ, ಇದಕ್ಕೆ ಇಂಗ್ಲೀಷಲ್ಲಿ ಮೆಡಿಸನ್ ಏನೂ ಇಲ್ಲ ಅಂತಂದರೆ, ಅಲೋಪತಿಯಲ್ಲಿ ಏನೂ ಇಲ್ಲ, ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ಏನೂ ಮಾಡಿಸಿಲ್ಲ. ನಾವು ಯೂಶ್ವಲಿ ನಮಗೇನಾದರೂ ಕಾಲೇನಾದರೂ ಪ್ರಾಬ್ಲಮ್ ಆದರೆ ಇವ್ರ ಹತ್ರನೇ ಹೋಗೋದು. ಇವರು ಭಟ್ರಳ್ಳಿ ಪಟ್ಟು ಹಾಕ್ತಾರೆ ಅಲ್ಲ, ಸೊ ಆ ಒಂದು ಇವರು ಏನೇ ಪ್ರಾಬ್ಲಮ್ ಆದರೂ ನಾವು ಜಾಯಿಂಟ್ಸ್ಗೆ, ಮೂಳೆಗಳಿಗೆ ಇವ್ರ ಹತ್ರನೇ ಹೋಗೋದು. ಅವೆಲ್ಲ ಫಸ್ಟ್ ಟೈಮ್ ಆ್ಯಕ್ಚುಲಿ ನೆಟ್ಗೆ ಬರಲಿಲ್ಲ, ಈ ಸಲ ತುಂಬ ಫೋರ್ಸಾಗಿ ನೆಟ್ಗೆ ತೆಗೆದ್ರು, ಪಟ್ಟಂತ ನೆಟ್ಗೆ ಬಂತು. ಎಷ್ಟು ಹೆವಿ ಪೇಯ್ನ್ ಅಂತಂದರೆ ಕಾಯಿನ್ ಎಲ್ಲ ಇಟ್ಬಿಟ್ಟು ಹಾಕಿದ್ದಾರೆ. ಇನ್ನೊಂದು ಸೆಟ್ಟಿಂಗ್ ಮಾಡಿಸ್ಕೊಂಡ್ಬಿಡಿ, ಇನ್ನೊಂದು ಸೆಟ್ಟಿಂಗ್ ಆದಮೇಲೆ ಹೇಳ್ತೀನಿ ಬೇಕಾ ಬೇಡವಾ ಇನ್ನೊಂದು ಸಲ ಅಂತ ಹೇಳಿದ್ದಾರೆ. ಸಂಹೌ ಗೊತ್ತಿಲ್ಲ. DKDಯಿಂದ ನನಗೆ ಸೆಕೆಂಡ್ ಆಡಿಷನ್ ಆದಮೇಲೆ ಕಾಲ್ ಬಂದಮೇಲೆ ದೇವರ್ ಲೈಕ್ ಎಂಕ್ವೈರಿಂಗ್ ಅಗ್ರಿಮೆಂಟ್ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಅದಾದಮೇಲೆ ಅದೇ ಅನ್ನಿಸ್ತಾ ಇತ್ತು, ಏನಪ್ಪ ಮಾಡೋದು ಡಾನ್ಸ್ದು ಅಂತ, ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನನಗಲ್ಲಿ ಅನ್ನ ತಿನ್ನೋ ಋಣ ಅಥವಾ ಏನದು ಹೇಳೋದು, ಅಲ್ಲಿ ಆ ಸ್ಟೇಜ್ ನನಗೆ ಅಂತ ಬರೆದಿದ್ರೆ, ನನ್ನ ನೇಮ್ ಅಲ್ಲಿದ್ದರೆ ಆಬ್ವಿಯಸ್ಲಿ ಅದು ಸಿಗುತ್ತೆ. ಇಲ್ಲ ಅಂತಂದರೆ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ. ನೋಡಬೇಕು ಏನಾಗುತ್ತೆ ಅಂತ. ಅದಂತೂ ಇಷ್ಟೆಲ್ಲ ಪ್ರಾಸೆಸ್ ಆಗಿರೋದಂತೂ ನಿಜ. ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ ಇಟ್ಸ್ ರಿಯಲಿ ಪೇನಿಂಗ್. ತುಂಬ ಜನ ಕೇಳ್ತೀರಾ ಮಕ್ಕಳಿಗೆ ಎನರ್ಜಿ ಫುಡ್ನ ತೋರಿಸಿ ಅಂತ. ನೀವೇನಾದರೂ ನಾನ್ ವೆಜ್ನ ಬಳಸಿದ್ರೆ, ನಾವಂತೂ 15 ದಿನದಲ್ಲಿ ಒಂದು ಸಲನಾದರೂ ಮನೇಲೇ ಕಾಲು ಸೂಪ್ ಮಾಡ್ತೀವಿ. ಸೊ ಕಾಲು ಸೂಪ್ ಮಾಡಿ ಅದಿತಿ ಕಾಲು ಇಷ್ಟ ಆಗುತ್ತೆ, ಅವಿಷ್ಕಂಗೂ ನಾನು ಕಾಲು ತಿನ್ನಿಸ್ತೀನಿ. ಮಕ್ಳಿಗೆ ತುಂಬ ಒಳ್ಳೆಯದು, ಬೋನ್ಗೆ ಸ್ಟ್ರೆಂತ್ ಬರುತ್ತೆ. ಆ್ಯಂಡ್ ಅದಿತಿಗೆ ಮನೇಲೇ ಸ್ಕೇಟಿಂಗ್ ಹೇಳ್ಕೊಡ್ತೀನಿ. ಆ್ಯಂಡ್ ಡಾನ್ಸ್ಗೆಲ್ಲ ಹಾಕಿದ್ದೀವಲ್ಲ, ಸೊ ಅವ್ರಿಗೆ ಫಿಸಿಕಲ್ ಸ್ಟ್ರೆಂತ್ ಜಾಸ್ತಿ ಬೇಕಾಗುತ್ತೆ, ಅವ್ರಿಗೆ ಜಾಯಿಂಟ್ಸ್ಗಳಿಗೆಲ್ಲ ತುಂಬ ಒಂದು ಎನರ್ಜಿ ಬೇಕಾಗುತ್ತೆ. ಕಾಲು ಸೂಪ್ ತುಂಬ ಒಳ್ಳೆಯದು. ನೀವೇನಾದರೂ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಮಕ್ಳಿಗೆ ಕೊಡ್ಬೋದು. ನಾನು ಮಟನ್ ಸೂಪ್ ತೋರಿಸಿದ್ದೀನಿ, ಚಿಕನ್ ಸೂಪ್ ತೋರಿಸಿದ್ದೀನಿ, ಕಾಲು ಸೂಪ್ ತೋರಿಸಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ರೆಸಿಪಿ ಮಾಡಿದ್ರೆ ನಾನು ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಈ ರೆಸಿಪಿ ಮಾಡೋದು ಕ್ರೂವಿನೇ, ಮನೇಲಿ ಕಾಲು ಸೂಪ್ ಅವರೇ ಮಾಡೋದು. ಅಂತಂದರೆ ಒಂದು 6 ಕಾಲ್ಸ್ ಅಂದರೆ 1 ಡಜನ್ ತೊಗೊಂಡು ಬರ್ತೀವಿ. ಒಂದು ವಾರದಲ್ಲಿ 2 ಸಲ ಮಾಡ್ಕೊಳ್ತೀವಿ ಫ್ರೀಝರಲ್ಲಿ ಇಟ್ಬಿಟ್ಟು. ಇನ್ನು 6 ಕಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ, ಅಂದರೆ ಮಕ್ಕಳು ಕುಡಿತಾರೆ ಸೂಪ್ನ, ಸೊ ನಾವೂ ಕುಡಿತೀವಿ. ತುಂಬ ಒಳ್ಳೆಯದು, ಮಕ್ಕಳಿಗೆ ಬೋನ್ಗೆ ಸ್ಟ್ರೆಂತ್ ಬರುತ್ತೆ ಆ್ಯಂಡ್ ಎನರ್ಜಿ ಸಿಗುತ್ತೆ. ಆ್ಯಂಡ್ ವೆಯ್ಟ್ ಗೇನ್ಗೂ ಇದು ತುಂಬ ಹೆಲ್ಪ್ ಆಗುತ್ತೆ. ಪಾಯ ಸೂಪ್ ಅಂತ ಹೇಳ್ತಾರಲ್ವಾ, ಸೊ ಸಖತ್ ಒಳ್ಳೆಯದು. ಅವಿಷ್ಕಂಗೆ ಈ ರೀತಿ ಮೂಳೆ ಕೊಟ್ಬಿಟ್ರೆ ಅವ್ರು ಆರಾಮಾಗಿ ತಿಂತಾರೆ. ಅದಿತಿನೂ ಚೆನ್ನಾಗಿ ತಿಂತಾರೆ, ಇದನ್ನು ಸಖತ್ ಇಷ್ಟ ಅವ್ರಿಗೆ. ಸೊ ನೀವು ಟ್ರೈ ಮಾಡಿಲ್ಲ, ಎದ್ರುಕೋಬೇಡಿ ಏನಾಗುತ್ತೋ ಮಗುಗೆ ಈಟ್ ಆಗುತ್ತೆ ಹಾಗೆ ಹೀಗೆ ಅಂತ. ಏನೂ ಆಗೋಲ್ಲ, ಒಳ್ಳೆಯದು. ಮೆಣಸು ಜೀರ ಎಲ್ಲ ಹಾಕಿರ್ತೀವಿ. ಸೊ ಅವ್ರಿಗೆ ಈ ರೆಸಿಪಿನೂ ತುಂಬ ಇಷ್ಟ ಆಗುತ್ತೆ. ಇದು
ರಾಜಮುಡಿ ಅಕ್ಕಿ. ಇದಕ್ಕೇ ನಾನು ಸೂಪ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಅದಿತಿಗಂತೂ ಈಗಲೂ ಫೇವ್ರೆಟ್ ಅವ್ರಿಗೆ. ಆ್ಯಕ್ಚುಲಿ ಇದನ್ನು ನಾನು ಸ್ಟಾರ್ಟ್ ಮಾಡಿದ್ದು ಅದಿತಿಗೆ 1 ವರ್ಷ ಆದಮೇಲೆ ಅಲ್ವಾ ಅವ್ರಿಗೂ ಮುಡಿ ಕೊಟ್ಟಿದ್ದು, ಅವಾಗ ಶುರು ಮಾಡಿದ್ದು. ಈಗ ಏನಾದರೂ ಸೂಪ್ ಮಾಡಿದ್ರೆ ಅವ್ರು ಸಾಂಬಾರನ್ನು ತಿನ್ನೋದೇ ಇಲ್ಲ, ಸೂಪ್ ಅನ್ನನೇ ತಿನ್ನಿಸಿ ಅಂತ ಹೇಳ್ತಾರೆ. ಸೊ ಅದಿತಿಗೆ ಅವಿಷ್ಕಂಗೆ ಇದನ್ನೇ ತಿನ್ನಿಸ್ತಾ ಇದ್ದೀನಿ. ಸಖತ್ತಾಗಿರುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಸೂಪನ್ನು ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ರೆಸಿಪಿನ ನಾನು ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ತುಂಬ ಮ್ಯಾಶ್ ಏನು ಮಾಡಿಲ್ಲ ರೈಸ್ನ, ಈ ರೀತಿ ಇರುತ್ತೆ, ಚೆನ್ನಾಗಿರುತ್ತೆ. ಇಬ್ಬರೂ ಆರಾಮಾಗಿ ತಿನ್ಕೊಂಡ್ರು. ಹಾಯ್ ಗಾಯ್ಸ್, ಇದು ಒಂದು ಕ್ಲಾರಿಟಿ ಕೊಡೋದಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ಲಾಗಲ್ಲಿ ನಾನು ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೆ. ಆ ಒಂದು ವಿಡಿಯೋಗೆ ಕಾಮೆಂಟ್ಸ್ ಇರ್ಬೋದು. ಅದಕ್ಕಿಂತ ಮುಂಚೆ ನನಗೆ ಎಷ್ಟು ಮೆಸೇಜಸ್ ರಿಸೀವ್ ಆಗಿದೆ ಅಂತ ಹೇಳ್ತೀನಿ. ದಟ್ ಓ ಮೈ ಗಾಡ್, ನೀವು ತುಂಬ ಸ್ಟ್ರಾಂಗು, ಆಮೇಲೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರಾ, ಆಮೇಲೆ ನಾವು ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ರಿಲೇಟ್ ಮಾಡ್ಕೊಳ್ಬೋದು. ತುಂಬ ಮೆಸೇಜಸ್ಸು, ಸ್ಟೇ ಸ್ಟ್ರಾಂಗ್. ಆ್ಯಂಡ್ ಒಬ್ಬರು ಮೈಸೂರಿಂದ ಅಂಕಿತಾ ಅನ್ಸೋದು ಅವರ ಹೆಸರು, ಅವ್ರು ಮೆಸೇಜ್ ಮಾಡಿ ಹೇಳಿದ್ದಾರೆ ದಟ್ ನಾನು ಯಾರ ಒಂದು ವೀಡಿಯೋಸ್ಗೂ ಏನು ಕಾಮೆಂಟ್ ಆಗಲಿ ಏನು ಮಾಡಿಲ್ಲ. ಬಟ್ ಪರ್ಸ್ನಲಿ ನಿಮಗೆ ನೀವು ಮೆಸೇಜ್ ನೋಡ್ತಿರೋ ನೋಡೋಲ್ಲ ನಂಗೆ ಗೊತ್ತಿಲ್ಲ, ಪರ್ಸ್ನಲಿ ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತು. ನೀವು ನನ್ನನ್ನು ಸಿಸ್ಟರ್ ಅಂತ ಅಂದ್ಕೊಳ್ಳಿ, ಯಾರೂ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಅದಿತಿ ಅವಿಷ್ಕ ನನಗೆ ಮಕ್ಕಳಿದ್ದ ಹಾಗೆ. something like this only she has written a message. ಏನು ಬೇಜಾರು ಮಾಡ್ಕೋಬೇಡಿ, ಮೈಸೂರಿಗೆ ಬಂದಾಗ ನಮ್ಮನ್ನು ಮೀಟ್ ಮಾಡಿ ಅಂತೆಲ್ಲ ಹೇಳಿದ್ರ. ತುಂಬ ಜನ ಮೆಸೇಜಸ್ಸು ಅಂತಂದರೆ ಇಷ್ಟು ದಿನ ವ್ಲಾಗ್ಸ್ ನೋಡ್ತಿದ್ವಿ, ಬಟ್ ಯಾವ ವೀಡಿಯೋಗೂ ಕಾಮೆಂಟ್ ಮಾಡಬೇಕು ಅಂತ ಅನಿಸಿಲ್ಲ. ಬಟ್ ಇವತ್ತು ಕಾಮೆಂಟ್ ಮಾಡ್ತಿದ್ದೀವಿ. ಸ್ಟೇ ಸ್ಟ್ರಾಂಗ್, ಇಷ್ಟೊಂದು ಸ್ಟ್ರಾಂಗಾಗಿ ನೀವು ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀರಾ ಅಂತೆಲ್ಲ ಮೆಸೇಜ್ ಮಾಡಿದ್ದೀರಾ. ಓನ್ಲಿ ಲೈಕ್ ಒಂದು 100%ಅಲ್ಲಿ 1% ತುಂಬ ನೆಗೆಟಿವು. ಬೆಳಗ್ಗೆ ಆ ವಿಡಿಯೋ ಹಾಕಿ ಒಂದು 10-15 ನಿಮಿಷಕ್ಕೇ ಒಂದು ಕಾಮೆಂಟು, ಐ ಡೋಂಟ್ ವಾಂಟ್ ಟು ಟೇಕ್ ಅ ನೇಮ್. ಅವರು ಏನಕ್ಕೆ ಈ ರೀತಿ ಎಲ್ಲ ನಿಮ್ಮ ಮನೆ ಮರ್ಯಾದೆನೇ ಕಳ್ಕೊಳ್ತಿದ್ದೀರಾ, ನಿಮ್ಮನ್ನು ಯಾರು ಕೇಳಿದ್ದು ಈ ರೀತಿ ಹೇಳ್ಕೊಳ್ಳಿ ಪ್ರಾಬ್ಲಮ್ಸು ಹಾಗೆ ಹೀಗೆ ಅಂತ. ಐ ಡೋಂಟ್ ಸಿ, ಏನು ಗೊತ್ತಾ, ತೀರಾ ನೆಗೆಟಿವ್ ಅನ್ಸಿದ್ರೆ ನಾನು ಆ ಕಾಮೆಂಟ್ಸ್ನ ಡಿಲೀಟೇ ಮಾಡಿಬಿಡ್ತೀನಿ. ಬಟ್ ಒಂದು ಹೇಳ, ತುಂಬ ಜನಕ್ಕೆ ಕ್ಲಾರಿಟಿ ಕೊಡಬೇಕು. ದಟ್ ಏನು ಅಂತಂದರೆ, ಈ ರೀತಿ ಏನು ನಾನು ಏನೇನ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದೆ ಅಂದರೆ, ಕೆಲವರು ಈಗ ನಡೀತಾ ಇದೆ ಅದು ಏನಂದರೆ, ಅವ್ರ ಮನೆ ಪ್ರಾಬ್ಲಮ್ಸ್ನ ಹೇಳ್ಕೊಂಡು ವ್ಯೂಸು, ಆಮೇಲೆ ಲೈಕ್ಸು, ಆಮೇಲೆ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳ್ಳೋರು ಇದ್ದಾರೆ, ಓಕೆನಾ. ಬಟ್ ಐ ಆಮ್ ನಾಟ್ ದಟ್ ಕ್ಯಾಟಗರಿ ಆಫ್ ಪರ್ಸನ್, ಓಕೆನಾ. ಅದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾರ್ಯಾರು ನೆಗೆಟಿವ್ ಆಗಿ ಹೇಳಿರ್ತೀರೋ ಅವರು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಆ ರೀತಿ ನಾನು ಅದೇ ಒಂದು ಆಸ್ಪೆಕ್ಟಲ್ಲಿ ಏನಾದರೂ ನಾನು ವ್ಯೂಸ್ಗೋಸ್ಕರ ಅಥವಾ ಪ್ರಾಬ್ಲಮ್ಸ್ನ ಹೇಳ್ಕೊಂಡು, ಅದಿತಿ ಕರೀತಿದ್ದಾರೆ ನೀನು, ಪ್ರಾಬ್ಲಮ್ಸ್ನೇ ಹೇಳ್ಕೊಂಡು ನಾನು ಏನು ಗೇನ್ ಏನಾದರೂ ಯಾವುದೇ ಆಸ್ಪೆಕ್ಟಲ್ಲಿ ಗೇನ್ ಮಾಡ್ಕೊಳ್ಬೇಕು ಅಂತ ಅಂದಿದ್ದು, ಈ ಕಡೆ ಬಂದು ಕೂತ್ಕೊಳ್ಳಿ ಪ್ಲೀಸ್ ಅಂತ ಅಂದಿದ್ದಿದ್ರೆ, ನಾನು ಆ ಮನೇಲಿ ಇದ್ದಾಗಲೇ ಅವ್ರ ಫೇಸ್ ರಿವೀಲ್ ಮಾಡಿ ಅಥವಾ ಅವ್ರ ಫೇಸ್ನ ಪಕ್ಕದಲ್ಲಿ ಹಾಕಿ ಫೋಟೋನ ಹಾಕಿ ಅವ್ರ ಬಗ್ಗೆ ಅವ್ರು ಮಾಡೋಂತಹ ಒಂದು ಇದನ್ನು ವೀಡಿಯೋಸ್ನ ಕ್ಲಿಪ್ಪಿಂಗ್ ಹಾಕ್ಕೊಂಡು ಎಷ್ಟೊಂದು ಜನ ಮಾಡ್ತಿದ್ದಾರೆ ಟು ಬಿ ಫ್ರ್ಯಾಂಕ್, ಓಕೆನಾ. ಆ ಥರ ನಾನು ಮಾಡ್ಬೋದಿತ್ತು, ನಾನು ಯಾಕೆ ಮಾಡಿರಲಿಲ್ಲ, ಅದು ಒಳ್ಳೆಯದು. ನಾನು ಲಾಸ್ಟ್ ಒಂದು ಇದರಲ್ಲೂ ಹೇಳಿದ್ದೀನಿ ದಟ್ ನಾನು ಅವ್ರ ಒಂದು ಅಕಸ್ಮಾತ್ ಏನಾದರೂ ನಾನು ಅವ್ರ ಬಗ್ಗೆ ಶೇರ್ ಮಾಡಿಕೊಂಡು ಎಲ್ಲಾದರೂ ಅವ್ರ ವೀಡಿಯೋದಲ್ಲಿ ಒಂದೇ ಮನೇಲಿ ಇದ್ದಿದ್ದು, ಜಾಯಿಂಟ್ ಫ್ಯಾಮಿಲಿ, ವಿವರ್ ಲೈಕ್ ನಾನು, ಅದಿತಿ, ಅವಿಷ್ಕ, ಕೃವಿ, ಆಮೇಲೆ ಇನ್ನೂ 3 ಜನ ಪ್ಲಸ್ ಮತ್ತೆ ಇಷ್ಟು ಜನ ಇದ್ದಿದ್ದು. ಒಂದು ಸಲ ಏನಾದರೂ ವೀಡಿಯೋ ಅವ್ರೇನಾದರೂ ಕಾಣಿಸಿದ್ರೆ ನನಗೆ ಬೇರೆಯವ್ರನ್ನ ಒಂದು ಏನಂತ ಹೇಳೋದು ಚೆನ್ನಾಗಿ ಕಾಣಲ್ಲ, ನಂಗೆ ಕೆಲವ್ರಿಗೆ ಅರ್ಥ ಆಗುತ್ತೆ ಅನಿಸುತ್ತೆ ನಾನು ಏನು ಇಂಟೆನ್ಷನಲ್ಲಿ ಹೇಳ್ತಿದ್ದೀನಿ ಅಂತ. ಅದಕ್ಕೋಸ್ಕರನೇ ನಾನು ಅಲ್ಲಿ ಏನೂ ಶೇರ್ ಮಾಡ್ಕೊಂಡಿಲ್ಲ. ಇವಾಗ ಯಾಕೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತ ಅಂದರೆ, ಯಾಕೆ ಅಂದರೆ ನನಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸಲ್ಲಿ ತುಂಬ ಕ್ಲೋಸ್ ಇರುವಂತಹವರು ಇದ್ದಾರೆ. ಅವರು ಪರ್ಸ್ನಲಾಗಿ ಕೇಳಿದಾಗ ಅದು ಒಂಥರ ತುಂಬ ಕನೆಕ್ಷನ್ ಇರೋದ್ರಿಂದ ಕೆಲವೊಂದ್ಸಲ ನಾನು ವಿಡಿಯೋದಲ್ಲಿ ಹೇಳ್ಕೊಂಡಿಲ್ಲದೆ ಇರೋದನ್ನ ಅವ್ರ ಹತ್ರ ಹೇಳಿ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ದೀನಿ. ಆ್ಯಂಡ್ ಕನ್ಸಲ್ಟೇಷನ್ಸಲ್ಲಿ ನಾನು ಹೇಗಿದ್ದೀನಿ, ನಾನು ಆರಾಮಾಗಿದ್ದೀನಿ, ಹೊಸ ಮನೇಲಿ ಆರಾಮಾಗಿ ಸೆಟ್ ಆಗಿದ್ದೀನಿ ಅಂತ ಕೇಳೋದಕ್ಕೇ ಕೆಲವರು ಕನ್ಸಲ್ಟೇಷನ್ ಆದಮೇಲೆ ನನ್ನ ಹತ್ರ ಮಾತಾಡ್ತಾರೆ. ಅಂಥವ್ರ ಹತ್ರ ಶೇರ್ ಮಾಡ್ಕೊಂಡಾಗ, ಅಕ್ಕ ನೀವು ಇದನ್ನು ಹೇಳ್ಕೊಳ್ಳಿ ಅಕ್ಕ, ತುಂಬ ಮನೆಗಳಲ್ಲಿ ಈ ರೀತಿ ಪ್ರಾಬ್ಲಮ್ ಇದೆ. ಆ್ಯಂಡ್ ರೀಸೆಂಟಾಗಿ ಒಬ್ಬರು ಕನ್ಸಲ್ಟೇಷನ್ ತೊಗೊಂಡಿದ್ರು, ಅವ್ರ ಪ್ರಾಬ್ಲಮ್ಸು ಒಂಥರ ಲೈಕ್ ನನಗಿಂತ ಜಾಸ್ತಿ ಇದೆ. ಏನಂತಂದರೆ ಅವ್ರಿಗೆ ಮಗುನ ಅವ್ರ ಹತ್ರ ಕೊಡ್ತಿಲ್ವಂತೆ, ಗೊತ್ತಾ. ಈಗ ಅದಿತಿ, ಅವಿಷ್ಕ, ನಾನಮ್ಮ, ಓಕೆ, ನನ್ನ ಹತ್ರನೇ ನನ್ನ ಮಕ್ಕಳನ್ನ ಬೆಳೆಸೋದಕ್ಕೆ ನನ್ನ ಮಗುಗೆ ಊಟ ಮಾಡ್ಸೋಕ್ಕಾಗಲ್ಲ, ನನ್ನ ಮಗುಗೆ ಬರೀ ಹಾಲು ಕುಡ್ಸೋದು ಮಾತ್ರ, ಬೇಗನೆ 9 ತಿಂಗಳಿಗೆ ಹಾಲು ಬಿಡಿಸು ಅಂತ ಹೇಳ್ತಿದ್ದಾರೆ. ಮಗುಗೆ ಊಟ ಮಾಡ್ಸೋಕ್ಕಾಗಲ್ಲ, ಮಗುನ ನೀನು ಕೆಲ್ಸಕ್ಕೆ ಹೋಗು, ನಾನು ಮಗುನ ನೋಡ್ಕೋತೀನಿ ಅಂತ ಮಗುನ ತುಂಬ ಒಂಥರ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಕ್ಕ, ದಯವಿಟ್ಟು ಹೇಳ್ಕೊಳ್ಳಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿರೋದ್ರಿಂದಾನೇ ಹೇಳ್ಕೊತಿರೋದು ಹೊರತು ಯಾವುದೇ ರೀತಿ ನೆಗೆಟಿವ್ ಇಲ್ಲ. ದಯವಿಟ್ಟು ಎಲ್ಲಾದ್ರಲ್ಲೂ ತಪ್ಪನ್ನ ಕಂಡುಹಿಡಿಯೋದಕ್ಕೆ ಹೋಗ್ಬಿಡಿ. ಆ್ಯಂಡ್ ನಾನು ಯಾರ ಹೆಸರಾಗಲಿ, ಒಂದು ಏನಂತ ಹೇಳೋದು, ಅವರ ಒಂದು ಫೋಟೋ ಆಗಲಿ, ನಾನು ಯಾವುದೂ ಅದಿತಿ ಮಂಗೆಲ್ಲ ತೋರಿಸ್ಬಾರ್ದು ಕಂದ,
ಯಾವುದನ್ನು ನಾನು ಶೇರ್ ಮಾಡಿಲ್ಲ. ಪ್ಲೀಸ್ ಒಂದು ಏನಂತ ಹೇಳೋದು, ಏನೋ ಒಂದು ಪ್ರಾಬ್ಲಮ್ ಯಾರೋ ಒಬ್ರು ಫೇಸ್ ಮಾಡಿರೋದನ್ನ ಅದನ್ನ ಹೊರಗಡೆ ಬಂದು ನಾನು ಲಾಸ್ಟ್ ವೀಡಿಯೋದಲ್ಲೂ ತುಂಬ ಕ್ಲಾರಿಟಿಯಾಗಿ ಹೇಳಿದ್ದೀನಿ, ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಟೈಮ್ ಬರುತ್ತೆ, ಪ್ಲೀಸ್ ವೆಯ್ಟ್ ಫಾರ್ ದಟ್ ಟೈಮ್ ಅಂತ. ಅಷ್ಟೇ ಒಂದು ಪಾಸಿಟಿವ್ ಒಂದು ಇದಾಗಿ ಪ್ಲೀಸ್ ವೇಟಿಂಗ್ ಟೈಮ್ ಚಿನ್ನ. ಇವಾಗ ಏನೂ ಬೇಡ, ಇವಾಗ ಐಲೈನರ್ ಎಲ್ಲ ಏನು ಬೇಡ, ಮುದ್ದೆ ಆಗಿದೆ, ಮುದ್ದೆ ತಿನ್ನಿಸ್ತೇನೆ ಪ್ಲೀಸ್. ಸಾರಿ. ಓಕೆ ಡನ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಯವಿಟ್ಟು ಪ್ಲೀಸ್ ನೆಗೆಟಿವ್ ಆಗಿ ನಾನು ಕ್ಲಾರಿಟಿಯಾಗಿ ಹೇಳಿದ್ದೀನಿ ದಟ್ ಏನೋ ಯಾರ್ಯಾರು ಟೈಮ್ಗೋಸ್ಕರ ಕಾಯಿರಿ, ಟೈಮ್ ಬಂದೇ ಬರುತ್ತೆ, ಎವ್ರಿಬಡಿ ಗೆಟ್ಸ್ ದ ಟೈಮ್, ಬಟ್ ಆ ಟೈಮ್ ತುಂಬ ಹರ್ಟ್ ಆಗುತ್ತೆ. ನಾನು ಅದನ್ನೆಲ್ಲ ಫೇಸ್ ಮಾಡ್ಕೊಂಡೇ ಬಂದಿರೋದು ಅವಿಷ್ಕಾ. ನಾನು ಆ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಿಕೊಂಡು ಐ ಹ್ಯಾವ್ ಓವರ್ಕಮ್ ವಿತ್ ಸೋ ಮಚ್ ಪಾಸಿಟಿವಿಟಿ. ಅದಾದಮೇಲೆ ಯಾರ ಹೆಲ್ಪ್ ಒಂದು ಮನೆಯಲ್ಲಿ ಬಾಣಂತನ ನಡೀತಿದೆ ಅಂತಂದರೆ ಒಂದೇ ಒಂದು ಕ್ಷಣಕ್ಕೆ ಮಗು ಅಳ್ತಿದ್ರು ಎತ್ಕೊಳ್ತಿರ್ಲಿಲ್ಲ. ನಾನು ಯಾರನ್ನು ಬ್ಲೇಮ್ ಮಾಡಿ ನೋಡಿ ಇವ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಅವ್ರ ಬಗ್ಗೆ ಹೇಳೋದು ಡಿಫ್ರೆಂಟ್. ಈ ರೀತಿ ಇದ್ರೂ ಯು ಕ್ಯಾನ್ ಡೂ ಸಮಥಿಂಗ್, ಯು ಕ್ಯಾನ್ ಲೈಕ್ ಏನಂತ ಹೇಳೋದು ಓವರ್ಕಮ್ ಆ್ಯಂಡ್ ನೀವೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಯಾಕೆ ಸಾಧ್ಯ ಇಲ್ಲ? ಮಗುಗೆ ಸ್ನಾನ ಮಾಡಿಸೋದಕ್ಕೆ ನಿಮಗೆ ಸಾಧ್ಯ ಇದೆ. ಯಾಕಮ್ಮ ಮಗುಗೆ ಸ್ನಾನ ಮಾಡಿಸೋದಕ್ಕೆ ಸಾಧ್ಯ ಇದೆ? ಲೈಕ್ 15 ಬಂದು ಹಾಸ್ಪಿಟಲಿಂದ ನನಗೆ ಡೆಲಿವರಿ ಆಗಿದ್ದು ಗುರುವಾರ, ನಾನು ಮನೆಗೆ ಬಂದಿದ್ದು ಭಾನುವಾರ. ಓಕೆನಾ, ಸೋಮವಾರದಿಂದನೇ ಕೆಳಗಡೆ ಕೂತ್ಕೊಂಡು ನನ್ನ ಮಗುಗೆ, ಅಂದರೆ ಅವರು ತುಂಬ ಲೋ ವೆಯ್ಟ್ ಅಲ್ವಾ ಅವಿಷ್ಕ, 1 kg 960 ಗ್ರಾಮ್ ಅಷ್ಟೇ ಇದ್ದಿದ್ದು. ಸೊ ಹಾಸ್ಪಿಟಲಿಂದ ಬರೋ ಅಷ್ಟರಲ್ಲಿ ಒಂದು 50 ಇಂದ 60 ಗ್ರಾಮ್ ಕಡಿಮೆ ಆಗಿದ್ದು. ಸೊ ಅವ್ರನ್ನ ಒಂದು ಟ್ರೇ ಅಲ್ಲಿ ಇಟ್ಕೊಂಡು ಸ್ನಾನ ಮಾಡಿಸ್ತಾ ಇದ್ದೆ. ಸೊ ಅದನ್ನೆಲ್ಲ ಯಾಕೆ ಶೇರ್ ಮಾಡ್ಕೊಂಡಿದ್ದೆ? ಈ ರೀತಿ ಯಾರು ಸಪೋರ್ಟ್ ಇಲ್ಲದೆ ಯಾರು ಬಾಣಂತನ ಮಾಡಲ್ಲ. ಕೆಲವ್ರಿಗೆ ಈಗ ನನಗೆ ಕುರುವಿ ಹೆಲ್ಪ್ ಮಾಡಿದ್ದಾರೆ, ಬಟ್ ಕೆಲವ್ರಿಗೆ ಯಾರೂ ಹೆಲ್ಪ್ ಮಾಡದೇ ಇರೋರ್ಗು ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಪ್ಯೂರ್ ಒಂದು ಹಾರ್ಟ್ ಅಂಡ್ ಸೋಲ್ ಇಂಟೆನ್ಷನ್ಸ್ ಇಂದ ಅಷ್ಟೇನೆ ಶೇರ್ ಮಾಡಿರೋದು. ಆ್ಯಂಡ್ ಈ ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಈ ರೀತಿ ಪ್ರಾಬ್ಲಮ್ಸ್ ಇದ್ದಾಗಲೂ ಇಂತಹ ಜನಗಳು ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ. ಆ ಥರ ಇದ್ದಾಗ ಹೇಗೆ ಹೌ ಟು ಓವರ್ಕಮ್ ಆ್ಯಂಡ್ ಯು ಕ್ಯಾನ್ ಸ್ಟೇ ಪಾಸಿಟಿವ್ ಆ ಒಂದು ಎನ್ವೈರ್ಮೆಂಟಲ್ಲಿ. ಏನಂತ ಹೇಳೋದು, ಟಾಕ್ಸಿಕ್ ಇದ್ದಾಗ ಡೆಫಿನೆಟ್ಲಿ ಅದು ಹರ್ಟ್ ಆಗುತ್ತೆ ಆ ಟೈಮಲ್ಲಿ. ಬಟ್ ಆಫ್ಟರ್ ಯು ಕೇಮ್ ಔಟ್, ಇವಾಗ ಒಂದ್ಸಲ ಅಷ್ಟು ಇದೆಲ್ಲ ಪ್ರಾಬ್ಲಮ್ಮಾ ಅಂತ ನನಗೂ ಕೆಲವು ದಿನಗಳಿಂದ ಇಷ್ಟೊಂದೆಲ್ಲ ಯೋಚನೆ ಮಾಡಿದ್ನ ಆ ಟೈಮಲ್ಲಿ ಅಂತ ಅನಿಸಿದೆ. ಬಟ್ ಅವಾಗ ಅದೇ ದೊಡ್ಡ ಪ್ರಾಬ್ಲಮ್. ಬಟ್ ನೀವು ಟೈಮ್ ಬರುತ್ತೆ ಅಂತ ಅಷ್ಟೇ ಇಂಟೆನ್ಷನ್ಸಲ್ಲಿ ಹೇಳಿದ್ದು. ಯಾವುದೇ ರೀತಿ ತೀರಾ ನೆಗೆಟಿವ್ ಇಲ್ಲ. ಇನ್ನೂ ಪ್ರಾಬ್ಲಮ್ಸ್ ಇರೋರು ಇದ್ದಾರೆ. ನನಗೆ ಕನ್ಸಲ್ಟೇಷನ್ಸ್ನ ತೊಗೊಂಡಾಗ್ಲೇ ನನಗೆ ಅರ್ಥ ಆಗೋದು, ಓಕೆ ಈ ಥರನೂ ಪ್ರಾಬ್ಲಮ್ಸ್ ಇರುತ್ತಾ, ನಂದೇ ಪ್ರಾಬ್ಲಮ್ ಅಂತ ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ. ಬಟ್ ಓ ಮೈ ಗಾಡ್, ಅಂದರೆ ಅವರೇ ನೋಡಿ ಅಂದರೆ ಮನೇಲೇ ನೋಡಿ ಮದುವೆ ಮಾಡಿರೋದು. ಹೇಗೆ ಅಂತಂದರೆ ನಾನು ಏನು ನೇಮ್ನ ಹೇಳಲ್ಲ, ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಗೊತ್ತಾ. ಮನೇಲೇ ನೋಡಿ ಮದುವೆ ಆಗಿರೋದು, ಅಮ್ಮನ ಮನೆಗೆ ಹೋಗಕ್ಕೆ ಬಿಡೋದಿಲ್ಲ ಅವ್ರನ್ನ. ಆ್ಯಂಡ್ ಯಾರು ಅವ್ರ ಮನೆಯಿಂದ ಯಾರೂ ಬರೋಂಗಿಲ್ಲ. ಆ್ಯಂಡ್ ಗಂಡ ಇದ್ದಾರೆ, ಅಂದರೆ ಡೂಪ್ಲೆಕ್ಸ್ ಥರ ಮನೆ ಇದೆ ಅವ್ರಿಗೆ. ಯಾವ ರೀತಿ ಅಂತಂದರೆ ಅಕ್ಕನೂ ಹತ್ರದಲ್ಲೇ ಇದ್ದಾರೆ, ಶಿಲ್ ಬಿ ಕಮಿಂಗ್. ಆ್ಯಂಡ್ ಒಂದು ಮನೇಲಿ ಚಪಾತಿ ಮಾಡಬೇಕು ಅಂತಂದರೆ ಶಿ ಹ್ಯಾಸ್ ಟು ಟೆಲ್, ಅವರ ಅತ್ತೆಗೆ ಹೇಳಬೇಕು. ಆ್ಯಂಡ್ ಗಂಡ ಕಂಪ್ಲೀಟ್ಲಿ ಆಪೋಸಿಟು ಹೆಂಡತಿ. ಆಪೋಸಿಟ್ ಅಂತಂದರೆ ಅಂದರೆ ಏನು ಹೇಳೋದು, ಮದುವೆ ಆಗಿದ ತಕ್ಷಣ ಬರೀ ಹೆಂಡತಿ ಮಾತೆ ಕೇಳಬೇಕು ಆ ರೀತಿ ಅಲ್ಲ. ಒಂದು ಮಗುಗೆ ಒಂದು ಟಾಯ್ಸ್ ಸಹ ತೊಗೊಳಲ್ವಂತೆ. ಏನಾದರೂ ಒಂದು ಮಗುಗೆ ಒಂದು ಚಿಕ್ಕ ಬಟ್ಟೆ, ಹಬ್ಬಕ್ಕೆ ಬಟ್ಟೆ ತೊಗೊಳ್ಬೇಕು ಅಂತಂದರೆ ಅಕ್ಕನಿಂದ ಬರಬೇಕು. ಈ ರೀತಿಯೆಲ್ಲ ಪ್ರಾಬ್ಲಮ್ಸ್ನ ಹೇಳ್ಕೊಂಡಾಗ ತುಂಬ ಜನ ಹೇಳಿದ್ದಾರೆ ನನಗೆ, ನೀವು ಡೆಫಿನೆಟ್ಲಿ ವಿಡಿಯೋಸಲ್ಲಿ ಶೇರ್ ಮಾಡ್ಬೋದು ಅಂತ. ಬಟ್ ನನಗೆ ನನ್ನ ಲೈಫ್ ಬಗ್ಗೆನೇ ತುಂಬ ನೆಗೆಟಿವ್ ಇದೆ. ಇನ್ನು ಅಂದರೆ ಹೇಳ್ಕೊಂಡ್ರೆ, ಇನ್ನು ಬೇರೆಯವ್ರ ಬಗ್ಗೆ ಹೇಳ್ಕೊಂಡ್ರೆ ಹೇಗೆ ರಿಸೀವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿಮಗೇನಾದರೂ ಈ ರೀತಿ ತುಂಬ ಜನಕ್ಕೆ ಮೋಟಿವೇಟ್ ಆಗುತ್ತೆ ಅನ್ನುವಂಥ ಕಾರಣಕ್ಕಷ್ಟೇ ನಾನು ಶೇರ್ ಮಾಡ್ಕೊಳ್ಳೋದು, ಬೇರೆ ಏನೂ ಇಂಟೆನ್ಷನ್ಸ್ ಇಲ್ಲ. ದಯವಿಟ್ಟು ಎಲ್ಲದರಲ್ಲೂ ತಪ್ಪು ಕಂಡುಹಿಡಿಯೋದನ್ನ ಪ್ಲೀಸ್ ಬಿಡಿ. ಕೆಲವ್ರಿಗೆ ಮಾತ್ರ ಹೇಳ್ತಿದ್ದೀನಿ ಅಷ್ಟೇ. ಈ ರೀತಿ ನಿಮ್ಗೇನಾದರೂ ಮೋಟಿವೇಟ್ ಆಗುತ್ತೆ ಅಂತಂದರೆ ಹೇಳಿ, ವಿತ್ ಪರ್ಮಿಷನ್. ಅವರು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಅವರು ನನಗೆ ಮೆಸೇಜ್ ಮಾಡಿಬಿಡ್ತಾರೆ, ಯು ಕ್ಯಾನ್ ಡೆಫಿನೆಟ್ಲಿ ಶೋ ದಿಸ್ ಮೆಸೇಜ್ ಪ್ರೂಫ್ಗೋಸ್ಕರ ಅಂತ. ನಿಮಗೆ ಬೇಕಾದರೆ ನಾನು ಅದನ್ನೆಲ್ಲನೂ ಶೇರ್ ಮಾಡ್ತೀನಿ, ಓಕೆನಾ. ಸೊ ನಥಿಂಗ್ ಟು ಗೇನ್ ಹಿಯರ್, ಓನ್ಲಿ ಸ್ಪ್ರೆಡಿಂಗ್ ಪಾಸಿಟಿವಿಟಿ. ಎವ್ರಿಬಡಿ ಕ್ಯಾನ್ ಡೂ ದಿಸ್ ಅನ್ನೋದಷ್ಟೇ ಇಂಟೆನ್ಷನ್ಸು, ಬೇರೆ ಏನೂ ಇಲ್ಲ. ಐ ಹೋಪ್ ಇದನ್ನು ಕ್ಲಾರಿಟಿ ಕೊಡಬೇಕಿತ್ತು. ಬಿಕಾಸ್ ಕೆಲವು ಕಾಮೆಂಟ್ಸ್ನ ನೋಡಿ ನಾನು ಡಿಲೀಟ್ ಮಾಡಿದ್ದು ಇದೆ. ಬಿಕಾಸ್ ಅದು ತೀರಾ ಅಂದರೆ ಇನ್ನೊಂದೇನು ಗೊತ್ತಾ, ಅಂದರೆ ಈ ಥರ ಮೆಸೇಜ್ ಮಾಡೋರು ಆಗದೇ ಇರೋರೆ ಅಂತ ಅನಿಸುತ್ತೆ. ಅಂದರೆ ಮೇ ಬಿ ಅವ್ರಿಗೆ ಯಾವುದೋ ಒಂದು ಆಸ್ಪೆಕ್ಟಲ್ಲಿ ಆಗಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ಸೋಷಿಯಲ್ ಮೀಡಿಯಾ ಅಂದರೆ ಏನು ಅಂದ್ಕೊಂಡಿದ್ದೀರಾ, ನಿಮ್ಮನೆ ಮಾನ ಮರ್ಯಾದೆ ಹಾಗೆ ಅದನ್ನು ನನ್ನ ವೀಡಿಯೋಸ್ಗೆ ಹೇಳಕ್ಕೆ ಹೋಗ್ಬಿಡಿ. ಬಿಕಾಸ್ ನಾನು ಆ ರೀತಿ ಯಾವುದೂ ಮಾಡಿಲ್ಲ, ಟು ಬಿ ಫ್ರ್ಯಾಂಕ್. ಕೆಲವೊಂದು ಸಲ ಕಾಮೆಂಟ್ಸ್ಗಳಿಗೂ ಲಿಮಿಟೇಷನ್ಸ್ ಇರಬೇಕು ಅನಿಸುತ್ತೆ. ವರ್ಡ್ಸ್ನ ಯೂಸ್ ಮಾಡೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವು ಎಷ್ಟು ಮೆಸೇಜಸ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಅಂತಂದರೆ, ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಕ್ ಎಷ್ಟು ನೀವು ನನ್ನ ಮೇಲೆ ಪ್ರೀತಿನ ಶವರ್ ಮಾಡ್ತಿದ್ದೀರಾ ಅಂತಂದರೆ, ಓ ಮೈ ಗಾಡ್,
ಲೈಕ್ ಆಲ್ವೇಸ್ ಬ್ಲೆಸ್ಡ್. ಥ್ಯಾಂಕ್ ಯು. ಆ್ಯಂಡ್ ಕುಂಕುಮಕ್ಕೆ ಯಾಕೆ ನಿಮಗೆ ಕುಂಕುಮ ಯಾರು ಕೊಡಲ್ಲ ಅಂತ ಹೇಳ್ತೀರಾ, ನಮ್ಮನೆಗೆ ಬನ್ನಿ, ನೀವು ಯಾವಾಗ ಬೇಕಾದರೂ ಬನ್ನಿ, ನಮ್ಮನೆ ನೆಕ್ಸ್ಟ್ 28 ನಮ್ಮನೆಗೆ ವರಮಹಾಲಕ್ಷ್ಮಿ ಮಾಡ್ತಿದ್ದೀವಿ, ಪ್ಲೀಸ್ ಬನ್ನಿ ಅಂತೆಲ್ಲ ಕರೆದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ಇದ್ರೇನೆ ಸಾಕು ಅಂತ ಅನ್ಸುತ್ತೆ. ಅಷ್ಟೇ, ಓಕೆನಾ? ಸೊ ಕ್ಲಾರಿಟಿ ಕೊಟ್ಟಿದ್ದೀನಿ. ನಥಿಂಗ್ ಟು ಸ್ಪ್ರೆಡ್ ನೆಗೆಟಿವಿಟಿ, ಪಾಸಿಟಿವ್ ಅಷ್ಟೇ ನಾನು ಹೇಳೋದು. ಯು ಕ್ಯಾನ್ ಸ್ಟೇ ಪಾಸಿಟಿವ್. ನೀವು ತಪ್ಕೊಂಡು ಹಿಡಿಯೋದನ್ನ ಸ್ವಲ್ಪ ಬಿಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ಲಾರಿಟಿ ವಿಡಿಯೋ. ಊಟ ಮಾಡ್ತಾ ಇದ್ದಾರೆ ಅದಿತಿ ಮತ್ತು ಅವಿಷ್ಕ. ಸೆಲ್ಫ್ ಫೀಡಿಂಗ್. ಕುಚ್ಚೋಳಿ ಚಿನ್ನಿ ತಿನ್ಬೇಕಂತ ನೋಡ್ತೀನಿ. ಏಯ್ ಗಬ್ಬೋ, ಕುತ್ಕೊಳ್ಳಿ, ಸಿಟ್ ಡೌನ್, ಸರಿ ಕುಚ್ಚೋಳಿ. ಹಾಂ ಪಾಪ ಅವಿಷ್ಕಂಗೆ ಒಂದು ಆ್ಯಪಲ್ ಪ್ಲೇಟ್ ತರಿಸ್ಬೇಕು. ಅವಿಷ್ಕಂಗೆ ಕಾರ್ ಪ್ಲೇಟ್ ತರಿಸೋಣ. ಕಾರ್ ಪ್ಲೇಟ್, ಕಾರ್ ಥರ ಇರುತ್ತೆ ಡಿಸೈನ್. ನೀವು ಸರಿ ಹೊಸ ತರಿಸ್ತೀನಿ, ನೀವು ಕಾರ್ ತೊಗೊಳ್ಳಿ, ಅವಿಷ್ಕಂಗೆ ಆ್ಯಪಲ್ ಕೊಟ್ಬಿಡಿ. ಹಾಂ ಓಕೆನಾ? ಓಕೆ. ಸೊ ಸೆಲ್ಫ್ ಫೀಡಿಂಗ್ ಈಸಿನೇ ಇಂಟ್ರೊಡ್ಯೂಸ್ ಮಾಡೋದು. ಇವಾಗ ಆಲ್ಮೋಸ್ಟ್ ಅವಿಷ್ಕ ಸೆಲ್ಫ್ ಫೀಡಿಂಗೇ ಮಾಡ್ತಾರೆ. ಅದಿತಿ ಅಂತೂ ಕಂಪ್ಲೀಟ್ ಸೆಲ್ಫ್ ಫೀಡಿಂಗು. ನನಗೆ ಬೇಜಾರಾಗ್ಬಿಟ್ಟು ತಿನ್ನಿಸ್ತೀನಿ ನಾನೇ ಪಾಪ ಅಂತ. ಬಟ್ ಶಿ ಈಸ್ ಏಬಲ್ ಟು, ಅನ್ನನ ಅವರೇ ಕಲಿಸ್ಕೋತಾರೆ, ಮುದ್ದೆನೂ ಅವರೇ ಡಿಪ್ ಮಾಡ್ಕೊಂಡು ತಿಂತಾರೆ. ಅವಿಷ್ಕನೂ ತಿಂತಾರೆ ಹಿಂಗೆ ಆಟ ಆಡ್ಕೊಂಡು. ಆ್ಯಕ್ಚುಲಿ ಅವ್ರಿಗೆ ಈ ವೆಯ್ಟ್ ಗೇನಿಂಗ್ ಮುದ್ದೆ ಮಾಡಿದ್ದೀನಿ. ರಾಗಿ ಹಿಟ್ಟಿಗೆ ಒಂದು ಸ್ವಲ್ಪ ಎಲ್ಲ ಇದಿರ್ತಾರೆ, ಅದನ್ನೆಲ್ಲ ಹಾಕಿ ವೆಯ್ಟ್ ಗೇನಿಂಗ್ ಮುದ್ದೆ ಮಾಡಿದ್ದೀನಿ. ಅದನ್ನು ತಿನ್ನಿಸ್ತೀನಿ. ಅವ್ರು ತಿನ್ನುವಾಗ ಹಿಂಗೆ ಆಟ ಆಡಿಕೊಂಡು ಫೈನ್ ಮೋಟರು, ಐ ಹ್ಯಾಂಡ್ ಕೋಆರ್ಡಿನೇಷನ್ ಡೆವಲಪ್ ಆಗಲಿ ಅಂದ್ಬಿಟ್ಟು ಸೆಲ್ಫ್ ಫೀಡಿಂಗ್ ಹೇಗೆ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಏನೆಲ್ಲ ಆ್ಯಸ್ ಅ ಪೇರೆಂಟ್ ನೀವು ಹೇಗೆ ರೆಡಿ ಆಗಬೇಕು ಅದನ್ನೆಲ್ಲನೂ ನಾನು ಶೇರ್ ಮಾಡ್ತೀನಿ. ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಒಂದ್ಸಲ ಚೆಕ್ ಮಾಡಿ. ಏನಪ್ಪ ಚೀಚಿ ಇಲ್ಲ ಮಗನೆ, ಖಾಲಿ ನಾಳೆ ಮಾಡೋಣ ಬಿಡಿ.